ಈಗ ನೋಡ್ರಿ ಆಯ್ತು ರೀ, ಈ ಗ್ಯಾಸ್ ಸೇಫ್ಟಿ ಡಿವೈಸನ್ನು ನಾವು ಬಳಸಿದ್ರೆ ಯಾವುದೇ ರೀತಿ ಸಿಲಿಂಡರ್ ಬ್ಲಾಸ್ಟ್ನೂ ಆಗೋದಿಲ್ಲ, ಅದು ಲೀಕ್ನೂ ಆಗಿಸ್ಕೊಡಂಗಿಲ್ಲ. ಇದಕ್ಕೆ 20 ಕೋಟಿ ಇನ್ಶೂರೆನ್ಸ್ ಇರ್ತೈತಿ. 20 ಕೋಟಿ ಯಾಕೆ ಇನ್ಶೂರೆನ್ಸ್ ಇರ್ತೈತಿ ಅಂತಂದ್ರೆ ಇದರಿಂದ ಬ್ಲಾಸ್ಟ್ ಆಗೋದಂತ 20 ಕೋಟಿ ರೂಪಾಯಿ ಚಾಲೆಂಜ್ ಮಾಡಿ ಅವ್ರು ಇನ್ಶೂರೆನ್ಸ್ ಇಟ್ಟಾರೆ. ಅದಕ್ಕೆ ಆ ರೀತಿ ಯಾಕೆ ಲೀಕ್ ಆತಂದ್ರೆ ರೀ, ಹೆಣ್ಮಕ್ಳು ಏನು ಮಾಡ್ತಾರೆ ರೀ, ದಿನ ಬಂದ್ ಮಾಡೋದು ಚಲೋ ಮಾಡೋದು, ಬಂದ್ ಮಾಡೋದು ಚಲೋ ಮಾಡೋದು. ಸರ್ ಇವಾಗ ನೀವು ಇಲ್ಲಿ ಆಫ್ ಮಾಡಿಲ್ಲ, ಆನಲ್ಲೇ ಇದೆ, ಎರಡು ಕೂಡ ಆನಲ್ಲೇ ಇದೆ. ಎರಡು ಕೂಡ ಆನ್ ಇದ್ರು ಇದು ಇಲ್ಲಿ ಮುಳುಗ್ ಕೆಳಗಡೆ ಬಂತಂದ್ರೆ ಇದು ಆಟೋ ಕಟಪ್ ಆಯ್ದಂತ ಅರ್ಥ ರೀ. ಸಾರು ಇಟ್ಟು ಹೊರಗಡೆ ಏನೋ ಮಾತಾಡ್ಕೋತ ಕೂತೆ, ಟಿವಿ ನೋಡ್ಕೋತ ಕೂತೆ, ಅದು ಹಾಲು ಉಕ್ಕಿ ಈ ರೀತಿ ಆರಿಬಿಡ್ತದೆ ರೀ. ಹೌದು, 80% ಕಟಾಪ್ ಮಾಡಿ 20% ಅಷ್ಟೇ ಗ್ಯಾಸ್ ಬರ್ತಿರ್ತದೆ ರೀ. 20% ಗ್ಯಾಸು ಮನೆ ತುಂಬ ಹರಡೋದ್ರಿಂದ, ಸ್ಪ್ರೆಡ್ ಆಗೋದ್ರಿಂದ ಯಾವುದೇ ಅನಾಹುತ ಆಗೋದಿಲ್ಲ ರೀ. ಇಲ್ಲಿ ನೋಡ್ರಿ, ಹೋಲ್ ಹಾಕ್ತೀನಿ, ಈಗ ನೋಡ್ರಿ ಅಲ್ಲಿ ನೋಡ್ರಿ ಆಟೋ ಕಟಾಪ್ ಆಯ್ತು ರೀ. ಈಗ ಬೇಕಾದ್ರೆ ನೀವು 1 ತಾಸು ಬಿಟ್ಟು ಬಂದು ಕೇರೆ ಹಚ್ಚ್ರಿ, ಅದು ನಾರ್ಮಲ್ ಆಗಿ ಹಚ್ಚ್ರಿ, ಬಗ್ ಅನ್ನಂಗಿಲ್ಲ ರೀ. ಒಂದು ವೇಳೆ ಈ ರೆಗ್ಯುಲೇಟರ್ನ್ಯಾಗ ಅಥವಾ ಈ ಪೈಪ್ನ್ಯಾಗ ಏನಾರ ಲೀಕ್ ಆಗತ್ತಂದ್ರೆ 1 ಸೆಕೆಂಡ್ನಾಗ ಆಟೋ ಕಟಾಪ್ ಮಾಡಿಬಿಡ್ತದೆ ರೀ ಮೇಡಮ್. ಸ್ನೇಹಿತರೆ, ನಾವು ಬೆಳಗಾನ ಇದ್ರೆ ನ್ಯೂಸ್ ಪೇಪರ್ ನೋಡ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತೀವಿ, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟಿಂದ ಅನೇಕ ಸಾವು ನೋವುಗಳು ಸಂಭವಿಸ್ತಾ ಇರ್ತವೆ. ಹಾಗಾದ್ರೆ ಈ ದುರಂತಕ್ಕೆ ಅಂತ್ಯನೇ ಇಲ್ವಾ? ಹಾಗಾದ್ರೆ ಈ ಗ್ಯಾಸ್ ಸಿಲಿಂಡರ್ ಲೀಕ್ ಆಗುತ್ತೆ ಅಂತ ಮುಂಚೆನೇ ಹೇಗೆ ತಿಳ್ಕೊಳ್ಳೋದು? ಹೌದು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಹೇಳಿ ಇವತ್ತು ಸಿದ್ದು ಸರ್ ಬಂದಿದ್ದಾರೆ. ಅದಕ್ಕೋಸ್ಕರನೇ ಒಂದು ಸೇಫ್ಟಿ ಡಿವೈಸ್ ಬಂದಿದೆ, ಗ್ಯಾಸ್ ಸೇಫ್ಟಿ ಡಿವೈಸ್ ಅಂತ. ನಿಮ್ಮನೆಲ್ಲೂ ಕೂಡ ಗ್ಯಾಸ್ ಕಂಪಲ್ಸರಿ ಎಲ್ಲರೂ ಬಳಸ್ತಲೇ ಇರ್ತೀರಾ. ಯಾಕೆ ಅಂತ ಹೇಳಿದ್ರೆ ಗ್ಯಾಸು ಬೇಸಿಕ್ ನೀಡ್ ಆಗಿದೆ. ಇವಾಗ ಹಿಂದಿನ ಕಾಲದಲ್ಲಿ ಒಲೆನ ಬಳಸ್ತಾ ಇದ್ರು, ಇವಾಗ ಗ್ಯಾಸ್ ಅಂತ ಹೇಳಿದ್ರೆ ಯಾರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತಾರೆ, ಕಡು ಬಡತನದಲ್ಲಿರ್ತಾರೆ, ಅವರಿಂದ ಹಿಡಿದು ಶ್ರೀಮಂತ ಮನೆಗಳಲ್ಲೂ ಕೂಡ ದಿನನಿತ್ಯವಾಗಿ ಅಡುಗೆ ಮಾಡೋದಕ್ಕೆ ಗ್ಯಾಸನ್ನು ಕಂಪಲ್ಸರಿ ಉಪಯೋಗಿಸ್ತಾರೆ. ಗ್ಯಾಸ್ ಸಿಲಿಂಡರ್ ಯಾವ ರೀತಿಯಾಗಿ ಸೇಫ್ಟಿಯಾಗಿ ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡೋದು ಅಂತ ತಿಳ್ಕೊಬೇಕು ಅಂತ ಹೇಳಿದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸಿದ್ದು ಸರ್ ನಮಸ್ತೆ. ಸರ್, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಇವಾಗ ಬಳಸೋದು ಕಾಮನ್ ಆಗಿದೆ. ಫಸ್ಟ್ ಆಫ್ ಆಲ್ ಗ್ಯಾಸ್ ಸಿಲಿಂಡರ್ ಲೀಕ್ ಆಗ್ತಾ ಇದೆ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡೋದು? ಮೇಡಮ್, ಗ್ಯಾಸ್ ಲೀಕ್ ಆಗೋದು ರೆಗ್ಯುಲೇಟರ್ನ್ಯಾಗ ರೀ ಮತ್ತು ಈ ಪೈಪ್ನ್ಯಾಗ ರೀ. ಇಲ್ಲ, ಈ ಗ್ಯಾಸ್ ಸ್ಟೋವ್ ಕೆಳಗಡೆ ಒಂದು ಪೈಪ್ ಇರ್ತದೆ ರೀ, ಅಲ್ರಿ ಹಾಂ ಮೇಡಮ್, ಈ ಪೈಪ್ ಅದಲ್ಲ ರೀ, ಈ ಪೈಪ್ ಈ ರೆಗ್ಯುಲೇಟರ್ ಐತಿಲ್ಲ ರೀ, ಈ ರೆಗ್ಯುಲೇಟ್ರಲ್ಲಿ ಇಂಥಲ್ಲಿ ಲೀಕ್ ಆಗ್ತಿರ್ತದೆ ರೀ ಮೇಡಮ್. ಆ ರೀತಿ ಯಾಕೆ ಲೀಕ್ ಆತಂದ್ರೆ ರೀ, ಹೆಣ್ಮಕ್ಳು ಏನು ಮಾಡ್ತಾರೆ ರೀ, ದಿನ ಬಂದ್ ಮಾಡೋದು ಚಲೋ ಮಾಡೋದು, ಬಂದ್ ಮಾಡೋದು ಚಲೋ ಮಾಡೋದ್ರಿ. ರಾತ್ರಿ ಬಂದ್ ಮಾಡಿದ್ರಿ, ಮುಂಜಾನೆ ಚಲೋ ಮಾಡಿದ್ರಿ. ಕೆಲವೊಬ್ರು ಏನು ಮಾಡ್ತಾರೆ ರೀ, ಅಡಿಗಾಗಣ ಬಂದ್ ಮಾಡಿದ್ರಿ, ಮತ್ತು ಹೊಳ್ಳಿ ಮಧ್ಯಾಹ್ನಕ್ಕೆ ಏನದ ಚಾಗಿ ಮಾಡ್ಕೊಳಗತ್ತನ ಮತ್ತೆ ಚಲೋ ಮಾಡಿದ್ರಿ, ಮತ್ತೆ ಬಂದ್ ಮಾಡಿದ್ರಿ. ದಿನಕ್ಕೆ 3-4 ಹೊತ್ತು ಬಂದ್ ಮಾಡೋದು ಚಲೋ ಮಾಡೋದ್ರಿಂದ ಈ ರೆಗ್ಯುಲೇಟ್ರ್ 5 ವರ್ಷ 6 ವರ್ಷ ಬರೋದು 1 ವರ್ಷ 2 ವರ್ಷನಾಗ ಕೆಟ್ಟು ಬಿಡ್ತದೆ ರೀ ಮೇಡಮ್ರ. ಆವಾಗ ಇಲ್ಲಿ ಲೀಕ್ ಆಗಿ ಸ್ಟಾರ್ಟ್ ಆಗ್ತಾರೆ. ಅದು ಅಲ್ದ ಈ ಪೈಪೂ ಲೀಕ್ ಆಗ್ತದೆ. ಪೈಪ್ ಯಾವ ರೀತಿ ಲೀಕ್ ಆಗ್ತಂದ್ರೆ ಮೇಡಮ್ರ, ಈ ಹೆಣ್ಮಕ್ಳು ಅಡಿಗೆ ಆದುಗಳು ಏನು ಮಾಡ್ತಾರೆ, ಬರೀ ಈ ಗ್ಯಾಸ್ ಸ್ಟೋವನ್ನು ತೊಳಿತಾರೆ ರೀ, ತೊಳೆದು ಅರಿಬಿಲೆ ಒರೆಸ್ತಾರೆ, ಸ್ವಚ್ಛ ಒರೆಸ್ತಾರೆ ರೀ. ಬಟ್ ಅದು ತೊಳಿವತ್ನಾಗ ಇದ್ರ ಮೇಲೆ ನೀರು ಬೀಳ್ತದೆ ರೀ. ಆ ನೀರು ಬಿದ್ದು ಅಥವಾ ಸಾರು ಕಾಯಿಸಿದಾಗ ಅಥವಾ ಚಹಾ ಕಾಯಿಸಿದಾಗ ಏನೋ ಉಕ್ಕಿ ಬಿದ್ದು ಇದು ಏನದ ಕೆಡ್ಲಿ ಸ್ಟಾರ್ಟ್ ಆಗಿ ಇದು ಏನದ ಓಪನ್ ಆಗಿ ಲೀಕ್ ಆಗಿ ಸ್ಟಾರ್ಟ್ ಆಗ್ತದೆ. ಇದು ನೆನಿತದ್ರಿ, ಇದು ಈ ಪೈಪ್ ನೆನಿತಂದ್ರೆ ಅವಾಗ ನೆಂದು ಹಿಂಗೆ ಓಪನ್ ಆಗ ಸ್ಟಾರ್ಟ್ ಆಗ್ತಲ್ಲ ರೀ. ಅವಾಗ ಸಹಿತ ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರ್ತದೆ ಮೇಡಮ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಬೇಕಂತ, ನಾವು ಕ್ಲೀನ್ ಮಾಡಿದ್ರು ಕೂಡ ನೀರು ಇದಕ್ಕೆ ತಾಗಬಾರ್ದು. ತಾಗಬಹುದ್ರಿ, ಆದ್ರೆ ಇದನ್ನು ಸಹ ಇದ್ರ ಜೋಡಿ ಒರೆಸ್ಬೇಕ್ರಿ ಮೇಡಮ್. ಅಂದ್ರೆ ಈ ಅರಿಬಿಲಿ ಹಿಂಗ ಇದು ಒರೆಸ್ಬೇಕು, ವೈಟ್ ಮಾಡ್ಬೇಕು, ಒರೆಸ್ಬೇಕ್ರಿ ಮೇಡಮ್ ಏನ್ರಿ. ಆದ್ರೆ ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನ ಮಾಡೋದಿಲ್ಲಲ್ರಿ, ಅದಕ್ಕೆ ಇಲ್ಲಿನೂ ಲೀಕ್ ಆಗ್ತದೆ, ಈಗೇನಾಗ್ತದೆ, ಇಲ್ಲಿ ತೊಳೆದು ಕೆಳಗಡೆ ನೀರು ಹೋಗಿ ಈ ಕೆಳಗಿನ ಪೈಪಿಗೆ ಜಂಗ್ ಹತ್ತಿ ಅದು ಲೀಕ್ ಆಗ್ತದೆ, ಅದರಿಂದನೂ ಬ್ಲಾಸ್ಟ್ ಆಗ್ಯಾರ ಮೇಡಮ್. ಈ ಬ್ಲಾಸ್ಟ್ ಆಗೋದು, ಸಿಲಿಂಡರ್ ಬ್ಲಾಸ್ಟ್ ಆಗೋದು ಜಾಸ್ತಿ ಈ ರೆಗ್ಯುಲೇಟರ್ ಮತ್ತು ಈ ಪೈಪಿಂದ ಮೇಡಮ್. ಸರ್, ಇವಾಗ ಮನೆಯಲ್ಲಿ ಮಕ್ಕಳಿರ್ತಾರೆ, ಸಿಲಿಂಡರ್ ಈ ಥರ ಕೆಳಗಡೆನೇ ಇರುತ್ತೆ, ಈವನ್ ನೈಟ್ ಆಫ್ ಮಾಡಲೇಬೇಕು, ಬೆಳಗ್ಗೆ ಆನ್ ಮಾಡಬೇಕು. ನೀವು ಹೇಳೋದು ಆನ್ ಆಫ್ ಮಾಡೋದು ತುಂಬ ಡೇಂಜರು. ಆನ್ ಆಫ್ ಮಾಡಬಾರ್ದು ಅಂತಂದ್ರೆ ಈ ಗ್ಯಾಸ್ ಸೇಫ್ಟಿ ಡಿವೈಸನ್ನು ನಾವು ಬಳಸಿದ್ರೆ ಯಾವುದೇ ರೀತಿ ಸಿಲಿಂಡರ್ ಬ್ಲಾಸ್ಟ್ನೂ ಆಗೋದಿಲ್ಲ, ಅದು ಲೀಕ್ನೂ ಆಗಿಸ್ಕೊಡಂಗಿಲ್ಲ. ಒಂದು ವೇಳೆ ಈ ರೆಗ್ಯುಲೇಟರ್ನ್ಯಾಗ ಅಥವಾ ಈ ಪೈಪ್ನ್ಯಾಗ ಏನಾರ ಲೀಕ್ ಆಗತ್ತಂದ್ರೆ 1 ಸೆಕೆಂಡ್ನಾಗ ಆಟೋ ಕಟಾಪ್ ಮಾಡಿಬಿಡ್ತದೆ ರೀ ಮೇಡಮ್. ಓ ಹೌದಾ ಸರ್? ಹಾಂ ಮೇಡಮ್. ಸರ್, ಆ ಡಿವೈಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಇವಾಗ ಗ್ಯಾಸ್ ಲೀಕ್ ಆಗ್ತಾ ಇದೆ ಅಂತ ಕೆಲವೊಮ್ಮೆ ಸ್ಮೆಲ್ ಬರುತ್ತೆ, ಸ್ಮೆಲ್ಲಿಂದ ಐಡೆಂಟಿಫೈ ಮಾಡ್ಬೋದು. ಸ್ಮೆಲ್ ಬರ್ತದೆ ರೀ, ಆದ್ರೆ ಕೆಲವೊಬ್ಬರಿಗೆ ಆ ಸ್ಮೆಲ್ ಗೊತ್ತಾಗಲ್ಲ ರೀ ಮೇಡಮ್ ಅವ್ರು. ಏನೋ ಹಿಂಗೆ ಹೊರಗಡೆಯಿಂದ ಬಂದು ಬಟನ್ ಆನ್ ಮಾಡಿಬಿಡ್ತಾರೆ, ಲೈಟ್ ಸ್ವಿಚ್, ಅದು ಪಟ್ಟನ ಬ್ಲಾಸ್ಟ್ ಆಗಿಬಿಡ್ತದೆ ಮೇಡಮ್. ಯಾಕಂದ್ರೆ ಇಲ್ಲಾರ ಲೀಕ್ ಆಗಿರ್ತದೆ, ಈ ಪೈಪ್ನಾಗ ಲೀಕ್ ಆಗಿರ್ತವೆ ಅಂದ್ರೆ. ಇಲ್ಲ, ಮನೆಗೆ ಬರೋ ಸಿಲಿಂಡರ್ಗಳು ಕೆಲವೊಂದು ಲೀಕ್ ಬರ್ತಾವ್ರಿ, ಅದು ಸಹಿತ ಪೂರ್ತಿ ಕಂಟ್ರೋಲ್ ಮಾಡೋದು ಈ ಗ್ಯಾಸ್ ಸೇಫ್ಟಿ ಡಿವೈಸ್ ರೀ. ಸರ್, ಅದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇನ್ಸ್ಟಾಲೇಷನ್ ಮಾಡೋದು ನೋಡ್ರಿ ಮೇಡಮ್ ಅವ್ರೆ, ಇದನ್ನ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡೋದನ್ನು ಮೊದಲು ಹೇಳ್ಕೊಡ್ತೀನಿ ರೀ. ಇಲ್ಲಿ ನೋಡ್ರಿ, ಇದು ಗ್ಯಾಸ್ ಸೇಫ್ಟಿ ಡಿವೈಸ್. ಇದು ರೆಗ್ಯುಲೇಟರ್ ಗತಿನೇ ಇರ್ತದೆ, ಸೇಮ್ ಕೆಳಗಡೆ
ಆಮೇಲೆ ಬಟನೂ ಸೇಮ್ ಇರ್ತದೆ ರೀ. ಆದ್ರೆ ಇಲ್ಲಿ ಮೀಟ್ರ್ ಇರ್ತದೆ ರೀ. ಈ ಮೀಟ್ರ್ ಒಳಗೆ ಏನು ಗೊತ್ತಾತಂದ್ರೆ ಗ್ಯಾಸ್ ಎಷ್ಟು ಐತೆ ಅನ್ನೋದು ಗೊತ್ತಾಗ್ತೈತೆ ರೀ. ಹೊಸ ಸಿಲಿಂಡರ್ ಬಂದಾಗ ಅದು ಪೂರ್ತಿ ಐತೋ ಇಲ್ಲ ಅನ್ನೋದು ಗೊತ್ತಾಗ್ತದೆ ರೀ. ಏನ್ರಿ ಈ ಕರಿ ಮುಳ್ಳು ಈ ಬ್ಲ್ಯಾಕ್ ಕಲರ್ ಮುಳ್ಳು ಅದಲ್ರಿ ಇಲ್ಲಿ ಪೂರ್ತಿ ಮೇಲ್ಗಡೆ ಬಂದು ಬರ್ತೈತೆ ರೀ. ಹೊಸ ಸಿಲಿಂಡರ್ ಬಂದಾಗ ಅದು ಹೆಂಗೆ ಯೂಸ್ ಮಾಡ್ತೀರಿ ಕೆಳಗಡೆ ಬರ್ತದೆ ರೀ. ಒಂದು ವೇಳೆ ಅದು ರೆಗ್ಯುಲೇಟರ್ನಾಗ ಪೈಪ್ನಾಗ ಏನಾರ ಲೀಕ್ ಆಕತ್ತಂದ್ರೆ ಇದು ಮುಳ್ಳು ಎಲ್ಲೇ ಇರಲಿ ಪೂರ್ತಿ ತೊಳಗೆ ಬಂದುಬಿಡ್ತದೆ ರೀ. ಆಟೋ ಕಟ್ ಆಫ್ ಮಾಡಿಬಿಡ್ತದೆ ರೀ. ಅಂದ್ರೆ ಸಿಲಿಂಡರ್ ಬ್ಲಾಸ್ಟ್ ಆಗೋದನ್ನ ತಪ್ಪಿಸ್ಬಿಡ್ತದೆ ರೀ. ಏನ್ರಿ ಮತ್ತು ಇದು ಮನೆಗೆ ಬರೋ ಸಿಲಿಂಡರ್ಗಳು ಕೆಲವೊಂದು ಲೀಕ್ ಬರ್ತಾವಲ್ರಿ ಅದನ್ನು ಸಹಿತ ಪೂರ್ತಿ ಕಂಟ್ರೋಲ್ ಮಾಡ್ತಾರೆ, ಲೀಕ್ ಆಗಿಸ್ಕೊಡಲ್ರಿ. ಮತ್ತು ಇದು ಡಬಲ್ ಸೆನ್ಸರ್ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಮಕ್ಕಳಿಗೂ ಸೇಫ್ಟಿ ಇರೋದು. ಯಾಕಂದ್ರೆ ಮಕ್ಕಳು ಕೆಲವೊಬ್ರು ಮನ್ಯಾಗ ಏನು ಮಾಡ್ತಾರೆ, ಹಿಡಿದು ಪೈಪ್ ಜಗ್ಗೋದು ಮಾಡೋದು ಏನೋ ಮಾಡ್ತಿರ್ತಾರೆ, ಇದನ್ನು ಒತ್ತಾಡೋದು ಅದು ಏನು ಮಾಡಿರಿ ಏನೋ ಆಗಲ್ಲ ರೀ ಮೇಡಮ್. ಪೂರ್ತಿ ಸೇಫ್ಟಿ ಅದ ರೀ ಮೇಡಮ್. ಇದು ಯಾವ ರೀತಿ ಸೇಫ್ಟಿ ಅನ್ನೋದು ತೋರಿಸ್ತೀನಿ ನೋಡ್ರಿ ಮೇಡಮ್. ಲೈವ್ ಆಗಿ ತೋರಿಸ್ತೀರಾ ಯಾವ ರೀತಿ ಸೇಫ್ಟಿ ಇರುತ್ತೆ ಅಂತ ಹೇಳಿ? ಲೈವ್ ಆಗಿ ತೋರಿಸ್ತೀನಿ ಮೇಡಮ್. ಈ ಸದ್ದು ಇದನ್ನು ಮೊದಲು ಯಾವ ರೀತಿ ಹಾಕ್ಬೇಕು ಅನ್ನೋದು ನೋಡ್ರಿ. ಈ ರೆಗ್ಯುಲೇಟರ್ ಗತಿನ ಇದನ್ನು ಮೊದಲು ಬಟನ್ ಬಂದಿರ್ಬೇಕು ರೀ. ಈ ರೀತಿ ಹಾಕೋರಿ. ಇದು ಈ ರೀತಿ ಹಾಕಿ ನಾವು ಪ್ರತಿ ಸಲ ಸಿಲಿಂಡರ್ ಚೇಂಜ್ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ಹಾಕ್ತಿವಿ ಅದೇ ರೀತಿ ರೆಗ್ಯುಲೇಟರ್ ಯಾವ ರೀತಿ ಹಾಕ್ತಿರಿ ಅದೇ ರೀತಿ ಹಾಕಿ ಬಟನ್ ಅನ್ನ ಆನ್ ಮಾಡೋರಿ. ಆನ್ ಮಾಡಿ ಲೋ ಅಂತ ತೋರಿಸ್ತಾ ಇದೆ. ಲೋ ಅಂತ ತೋರಿಸ್ತದ್ರಿ. ಅದು ಯಾವಾಗ ಅದು ಮೇಲ್ಗಡೆ ಬರ್ತನ್ನೋದು ನೋಡ್ರಿ. ಈ ಸದ್ದು ಇದನ್ನು ಯಾವ ರೀತಿ ಅಂದ್ರೆ ಹಿಂಗೆ ಹಾಕುವಂಗಿಲ್ರಿ, ಹಿಂಗೆ ಮೇಲ್ಗಡೆ ಹಾಕ್ಬೇಕ್ರಿ. ಮೇಲ್ಗಡೆ ಹಾಕಿ ಈ ಬಟನನ್ನು ಆನ್ ಮಾಡ್ಬೇಕ್ರಿ. ಆನ್ ಮಾಡಿ ಎರಡು ಬಟನ್ ಆನ್ ಮಾಡ್ಕೇರಿ ಇದನ್ನ 2 ಸಲ ಈ ರೀತಿ ಪ್ರೆಸ್ ಮಾಡ್ಬೇಕ್ರಿ, ಅಥವಾ ಈ ರೀತಿ ಪ್ರೆಸ್ ಮಾಡ್ರಿ. ಸೌಂಡ್ ಬರ್ಬೇಕದು. ಸೌಂಡ್ ಬರ್ಬೇಕ್ರಿ. ಅವಾಗ ನೋಡ್ರಿ ಇದು ಮುಳ್ಳು ಮೇಲ್ಗಡೆ ಬಂತಲ್ರಿ. ಫುಲ್ ಸಿಲಿಂಡರ್ ಇದೆ. ಈಗ ಇದು ನಿಮ್ದು ಸಿಲಿಂಡರ್ ಪೂರ್ತಿ ಅದ್ರಿ. ಇದು ಈ ಸಿಲಿಂಡರ್ ಪೂರ್ತಿ ಅದಲ್ರಿ. ಇದು ಪೂರ್ತಿ ಮೇಲ್ಗಡೆ ಬಂದೈತಿ ಅಂದ್ರೆ ಗ್ಯಾಸ್ ಎಷ್ಟೈತಿ ಅನ್ನೋದು ತೋರಿಸ್ತದ್ರಿ. ಏನ್ರಿ ಇನ್ನು ಯಾವ ರೀತಿ ಆಟೋ ಕಟ್ ಆಫ್ ಆತೈತಿ, ಯಾವ ರೀತಿ ನಮ್ಮ ಕುಟುಂಬದ ಸುರಕ್ಷತೆ ಮಾಡ್ತೈತಿ, ಯಾವ ರೀತಿ ಸಿಲಿಂಡರ್ ಸುರಕ್ಷತೆ ಮಾಡ್ತ ಅನ್ನೋದು ನೋಡ್ರಿ ಮೇಡಮ್ ಅವರ. ಅದಕ್ಕಿಂತ ಮುಂಚೆ ಈ ಡಿವೈಸ್ ಯೂಸ್ ಮಾಡೋದ್ರಿಂದ ಒಂದೆಂತೂ ಬೆನಿಫಿಟ್ ಇವಾಗ ಗೊತ್ತಾಯ್ತು ನಮಗೆ, ಸಿಲಿಂಡರ್ ಖಾಲಿ ಆಗಿದೆ ಇಲ್ವಾ ಅಂತ ಹೇಳಿ ಇದರಿಂದಲೇ ನಾವು ಐಡೆಂಟಿಫೈ ಮಾಡ್ಬೋದು. ಗೊತ್ತಾಗ್ತದೆ ಮೇಡಮ್, ಖಾಲಿ ಆಗಿದೆ ಇಲ್ಲ ಅನ್ನೋದು ಗೊತ್ತಾಗ್ತದ್ರಿ. ಮತ್ತು ಹೊಸ ಸಿಲಿಂಡರ್ ಬಂದಾಗ ಅದು ಪೂರ್ತಿ ಐತಿ ಇಲ್ಲ ಅನ್ನೋದು ಗೊತ್ತಾಗ್ತದ್ರಿ. ಒಂದು ವೇಳೆ ಅದು ಮುಳ್ಳು ಏನ್ರ ಸ್ವಲ್ಪ ಈ ಕಡೆ ಏನ್ರಿ ಕೆಳಗಡೆ ಬಂದಿತ್ತು ಅಥವಾ ಸ್ವಲ್ಪ ಈ ಕಡೆ ಬಾಜು ಸರ್ದಿತ್ತು ಅಂತಂದ್ರೆ ಸಿಲಿಂಡ್ರ್ ಯೂಸ್ ಆಗಿದ್ದು ಬಂದದ ಅಂತ ಅರ್ಥ ಆಯ್ತು. ಇದನ್ನು ವಾಪಸ್ ಕೊಟ್ಟು ನೀವು ಬೇರೆದೋ ಹೊಸ ತೊಗೋಬೇಕು. ಈ ಗ್ಯಾಸ್ ಆನ್ ಅದ್ರಿ. ಈ ರೀತಿ ಆನ್ ಇದ್ದಾಗ ಏನೋ ಅಕಸ್ಮಾತ್ ಪೈಪ್ ಕಿತ್ತು ಅಥವಾ ಹುಡುಗರು ಏನಾರ ಜಗ್ಗಿದು ಏನೋ ಆಗಿ ಪೈಪ್ ಏನಾರ ಹಿಂಗೆ ಕಡಿಯಾಕತ್ತಂದ್ರಿ ಇಲ್ಲಿ ಆರ್ತತ್ರಿ. ಇಲ್ಲಿ ಆಟೋ ಕಟ್ ಆಫ್ ಆಗಿಬಿಡ್ತಾರೆ. ಈ ಮುಳ್ಳು ಕೆಳಗಡೆ ಬಂದ್ಬಿಡ್ತೈತ್ರಿ. ಅಂದ್ರೆ ಒಂದು ಸ್ವಲ್ಪ ಗ್ಯಾಸನ್ನು ಈ ಪೈಪ್ನಾಗ ಕಳ್ಸಲ್ರಿ. ಬೇಕಾದ್ರೆ ನೀವು ಇದನ್ನ 1 ತಾಸು ಹಿಂಗೆ ಹಿಡ್ಕೊಂಡು ನಿಂದ್ರಿ. ಸರ್ ಇವಾಗ ನೀವು ಇಲ್ಲಿ ಆಫ್ ಮಾಡಿಲ್ಲ, ಆನಲ್ಲೇ ಇದೆ, ಎರಡು ಕೂಡ ಆನಲ್ಲೇ ಇದೆ. ಎರಡು ಕೂಡ ಆನ್ ಇದ್ರೂ ಇದು ಇಲ್ಲಿ ಮುಳುಗ್ ಕೆಳಗಡೆ ಬಂತಂದ್ರೆ ಇದು ಆಟೋ ಕಟ್ ಆಫ್ ಆಗ್ಯದಂತ ಅರ್ಥ ರೀ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಈಗ ನೋಡ್ರಿ ಆಯ್ತ್ರಿ. ಈಗ ರೀ ಎಸ್ ನೋಡ್ರಿ ಆಯ್ತ್ರಿ. ಈ ರೀತಿ ನಮ್ಮ ಕುಟುಂಬದ ಸುರಕ್ಷತೆ ಮಾಡ್ತದ್ರಿ ಇದು. ಏನ್ರಿ ನೋಡ್ರಿ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಇಲ್ಲಿ ಉರಿ ಬರೋದಿಲ್ಲ. ಈ ರೀತಿ ಪೈಪ್ ಕಿತ್ತಂದ್ರೆ ಒಂದು ವೇಳೆ ಇದೇ ರೆಗ್ಯುಲೇಟರ್ ಅಷ್ಟೇ ಇತ್ತು ಪೈಪ್ ಕಿತ್ತಂದ್ರೆ ಇಲ್ಲಿ ಉರಿ ಇದಕ್ಕೆ ಬಂದು 3 ರಿಂದ 4 ನಿಮಿಷನಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಡ್ತದೆ ರೀ. ಆದರೆ ಈ ಸೇಫ್ಟಿ ಡಿವೈಸ್ ಇರೋದ್ರಿಂದ ಯಾವುದೇ ರೀತಿ ಬ್ಲಾಸ್ಟ್ ಆಗಲ್ಲ ರೀ ಮೇಡಮ್. ಓ ಮೈ ಗಾಡ್, ಒಂದು ಮನೆ ಒಂದು ಕುಟುಂಬ ಇದರಿಂದ ಸೇವ್ ಆಗುತ್ತೆ. ಈಗ ನೋಡ್ರಿ ಮೇಡಮ್ ಇನ್ನೊಂದು ರೀತಿ ಈಗ ಹೆಣ್ಮಕ್ಳು ಏನು ಮಾಡಿರ್ತಾರೆ ರೀ, ಹಾಲು ಚಾ ಏನೋ ಇಟ್ಟಿರ್ತಾರೆ ಅಥವಾ ಸಾಂಬಾರು ಸಾರು ಇಟ್ಟು ಹೊರಗಡೆ ಏನೋ ಮಾತಾಡ್ಕೋತ ಕೂತೆ ಟಿವಿ ನೋಡ್ಕೋತ ಕೂತೆ ಅದು ಹಾಲು ಉಕ್ಕಿ ಈ ರೀತಿ ಆರಿಬಿಡ್ತದೆ ರೀ. ಹೌದು, ಈ ರೀತಿ ಆರಿದಾಗ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಏನು ಮಾಡ್ತದಂದ್ರೆ ರೀ 80% ಕಟ್ ಆಫ್ ಮಾಡಿ 20% ಅಷ್ಟೇ ಗ್ಯಾಸ್ ಬರ್ತಿರ್ತದೆ ರೀ. 20% ಗ್ಯಾಸು ಮನೆ ತುಂಬ ಹರಡೋದ್ರಿಂದ ಸ್ಪ್ರೆಡ್ ಆಗೋದ್ರಿಂದ ಯಾವುದೇ ಅನಾಹುತ ಆಗೋದಿಲ್ಲ ರೀ. ಏನ್ರಿ ಯಾಕಂದ್ರೆ 20%ನಾಗ ಯಾವುದೇ ಪವರ್ ಇರಲ್ಲ ರೀ ಬ್ಲಾಸ್ಟ್ ಆಗುವಂಥದ್ದು. ಈ ಬೇಕಾದ್ರೆ ನೀವು 1 ತಾಸು ಬಿಟ್ಟು ಬಂದು ಕೇರೆ ಹಚ್ಚ್ರಿ, ಅದು ನಾರ್ಮಲ್ ಆಗಿ ಹತ್ತರಿ, ಬಗ್ ಅನ್ನಂಗಿಲ್ಲ ರೀ. ಏನ್ರಿ ಈ ಸದ್ ನೋಡ್ರಿ ಇಲ್ಲಿ ಇದೇ ಬರೀ ರೆಗ್ಯುಲೇಟರ್ ಇತ್ತಂದ್ರೆ ಬಗ್ ಅಂದ್ಬಿಡ್ತಿತ್ತು. ಆದ್ರೆ ಈ ಸೇಫ್ಟಿ ಡಿವೈಸ್ ಇರೋದ್ರಿಂದ ನೀವು 1 ತಾಸು ಬಿಟ್ಟು ಬಂದ್ರೂ ಅದು ನಾರ್ಮಲ್ ಆಗಿ ಹತ್ತದ್ರಿ. ಹಾಂ ಸರ್ ಸ್ಮೆಲ್ ಕೂಡ ಅಷ್ಟು ಬರ್ತಾ ಇಲ್ಲ. 20% ಅದು ಸ್ಮೆಲ್ ಬರ್ತದ್ರಿ, ಸ್ವಲ್ಪ ಬರ್ತೈತಿ, ಅಷ್ಟು ಬರ್ತಾ ಇಲ್ಲ. ಬರಲ್ಲ ರೀ ಮೇಡಮ್. ಅದೇ ರೆಗ್ಯುಲೇಟರ್ ಇತ್ತಂದ್ರೆ ಒಂದು 5 ಸೆಕೆಂಡ್ನಾಗ ಫುಲ್ ಮನೆಗೆ ತುಂಬ ಸ್ಪ್ರೆಡ್ ಆಗ್ಬಿಡ್ತದೆ ರೀ. ಏನ್ರಿ 20% ಬರೋದ್ರಿಂದ ಯಾವುದೇ ಅನಾಹುತ ಆಗಲ್ಲ ರೀ ಮೇಡಮ್. 4ನೇ ಬೆನಿಫಿಟ್ ಏನು ಅಂತ ಹೇಳಿದ್ರೆ ನಾವು ಹಾಲು ಸಾಂಬಾರು ಏನೇ ಕೂಡ ಅದ್ರ ಮೇಲೆ ಉಕ್ಕಿದ್ರು ಕೂಡ ಏನು ಆಗಲ್ಲ ರೀ ಮೇಡಮ್. ಏನೂ ಆಗಲ್ಲ ರೀ. ಉಕ್ಕಿ ಆರ್ತಂದ್ರೆ ಏನೂ ಆಗಲ್ಲ ರೀ. ಅದರಿಂದ ನಿಮ್ಮ ಕುಟುಂಬ ಸುರಕ್ಷತೆ ಮಾಡ್ತೈತಿ ಈ ಗ್ಯಾಸ್ ಸೇಫ್ಟಿ ಡಿವೈಸ್. ನೋಡ್ರಿ ನಾರ್ಮಲ್ ಆಗಿ ಹತ್ತೈತಿ ರೀ. ನೀವು ಎಷ್ಟು ಬೇಕಾದಷ್ಟಲ್ಲಿ ಹತ್ತೀರಿ. ಓಕೆ ಸೂಪರ್ ಸರ್. ಮತ್ತೆ ನೆಕ್ಸ್ಟ್ ಏನೆಲ್ಲ ಬೆನಿಫಿಟ್ ಇದೆ ಸರ್? ಇದು ಮೇಜರ್ ಆಗಿ ಇದಾಯಿತು, ಇದು ಇನ್ಸ್ಟಾಲೇಷನ್ ತೋರಿಸಿದ್ರಿ. ಇನ್ನೊಂದು ರೀತಿ ತೋರಿಸ್ತೀನಿ ಮೇಡಮ್ ಅವ್ರೆ. ಈಗ ಇದು ಪೈಪ್ ಜಗ್ಗಿದೀನಿ ರೀ. ಆದ್ರೆ ಇನ್ನೊಂದು ಅಂದ್ರೆ ಬರೀ ಸಣ್ಣ ಹೊಲ ಬಿದ್ರೂ ಆಟೋ ಕಟ್ ಆಫ್ ಆಗ್ತದೆ ಸರ್. ಇವಾಗ ಲೈವ್ ಆಗಿ ಏನು ಡೊಮ್ಮೆ ತೋರಿಸ್ತಾ ಇದ್ದೀರಾ? ಈಗ ನೋಡ್ರಿ ಮೇಡಮ್ ಅವ್ರೆ,
ಈ ಸದ್ದಿದು ಆಗಳ ನಾನು ಪೈಪ್ ಹಿಡಿದು ಜಗ್ಗಿ ತೋರಿಸಿದೆ, ಆದ್ರೆ ಸಣ್ಣ ಹೋಲ್ ಬಿದ್ರೂ ಆಟೋ ಕಟಾಪ್ ಆತಾರೆ. ಇಲ್ಲಿ ಈ ಮೀಟ್ರ್ ಕೆಳಗಡೆ ಬಂದುಬಿಡ್ತದೆ ರೀ. ಇಲ್ಲಿ ನೋಡ್ರಿ, ಇಲ್ಲಿ ನಾ ತೊಳಕತ್ತಿದ್ದು ಡಬ್ನ ರೀ, ಇಲ್ಲಿ ನೋಡ್ರಿ, ಇಲ್ಲಿ ಹೋಲ್ ಹಾಕ್ತೀನಿ. ಈಗ ನೋಡ್ರಿ, ಅಲ್ಲಿ ನೋಡ್ರಿ ಆಟೋ ಕಟಾಪ್ ಆಯ್ತು ರೀ. ಸಣ್ಣ ಹೋಲ್ ಬಿದ್ರೂ ಆಟೋ ಕಟಾಪ್ ಆಗ್ತೈತಿ. ಈ ರೀತಿ ನಮ್ಮ ಕುಟುಂಬದ ಸುರಕ್ಷತೆ ಮಾಡ್ತೀವಿ. ಇವಾಗ ಎಷ್ಟೊಂದು ಬೆನಿಫಿಟ್ ಇದೆ ಸರ್ ಈ ಒಂದು ಸೇಫ್ಟಿ ಡಿವೈಸಿಂದ. ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬರು ಮನೇಲಿ ಇರಲೇಬೇಕು. ಯಾಕೆಂದರೆ ಮನೇಲಿ ವಯಸ್ಸಾದವರು ಇರ್ತಾರೆ, ನಮ್ಮ ಸ್ವಂತ ಮನೆ ಇರುತ್ತೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜೀವ ಇರುತ್ತೆ, ಜೀವನ ಇರುತ್ತೆ, ಎಷ್ಟೋ ಜನರು ಬದುಕಿರುತ್ತೆ. ಯಾಕೆಂದರೆ ಅಡುಗೆ ಮನೆಯಲ್ಲಿ ಕಂಪಲ್ಸರಿ ದಿನನಿತ್ಯ ಎಲ್ಲರೂ ಅಡುಗೆ ಮಾಡೇ ಮಾಡ್ತಾರೆ, ಎಲ್ಲರೂ ಮನೇಲಿ ಗ್ಯಾಸ್ ಇದ್ದೇ ಇರುತ್ತೆ. ಇದೊಂದು ಸೇಫ್ಟಿ ಡಿವೈಸ್ ಇರೋದ್ರಿಂದ ನಿಮಗೆ ಗ್ಯಾಸ್ ಖಾಲಿ ಆಗುತ್ತಾ, ಇದೆಯಾ ಇಲ್ವಾ, ಕರೆಕ್ಟಾಗಿ ಇನ್ಸ್ಟಾಲೇಷನ್ ಆಗಿದೆಯಾ ಅನ್ನೋದು ಗೊತ್ತಾಗೋದ್ರ ಜೊತೆಗೆ ಗ್ಯಾಸ್ ಲೀಕ್ ಆಗ್ತಾ ಇದೆಯಾ, ಲೀಕ್ ಆದರೂ ಕೂಡ ನಮ್ಮನ್ನು ಯಾವ ರೀತಿಯಾಗಿ ಸೇಫ್ಟಿಯಾಗಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದನ್ನು ಲೈವ್ ಆಗಿ ಸರ್ ತೋರಿಸಿದ್ರು. ಇದೊಂದು ಸೇಫ್ಟಿ ಡಿವೈಸ್ ನಿಮ್ಮ ಮನೇಲಿ ಇದ್ದರೆ ಎಷ್ಟೊಂದು ಬೆನಿಫಿಟ್ ಇರುತ್ತೆ ಅಂತ ಹೇಳಿದರೆ, ಯಾವುದೇ ರೀತಿಯಾದಂಥ ಮನೆಯಲ್ಲಿ ಗ್ಯಾಸಿಂದ ಬ್ಲಾಸ್ಟ್ ಆಗುವಂಥ ಅಗ್ನಿ ದುರಂತದಿಂದ ಸಂಭವಿಸೋದನ್ನು ತಡೆಗಟ್ಟಿದೆ. ಸರ್ ಇದು ಆಲ್ ಓವರ್ ಕರ್ನಾಟಕ ನಿಮ್ಮಲ್ಲಿ ಇದು ಅವೈಲೇಬಲ್ ಇದೆಯಾ, ಕೊಡ್ತೀರಾ ಸರ್? ಆಲ್ ಓವರ್ ಕರ್ನಾಟಕ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತೀನಿ ಮೇಡಮ್. ಯಾರೇ ಆರ್ಡರ್ ಮಾಡಿದ್ರು ಕ್ಯಾಶ್ ಆನ್ ಡೆಲಿವರಿ ಕಳಿಸ್ತೀನಿ ಮೇಡಮ್. ಅಲ್ಲೇ ಪೋಸ್ಟ್ನವ್ರು ಬಂದಾಗ ನಿಮ್ಮ ಕೈಯಾಗ ಕೊಟ್ಟಾಗ ದುಡ್ಡು ಕೊಟ್ಟು ಇಸ್ಕೋಬೋದು ಮೇಡಮ್. ಈ ಡಿವೈಸ್ ಎಷ್ಟು ವರ್ಷ ಬರುತ್ತೆ ಸರ್? ಇದು 10 ರಿಂದ 15 ವರ್ಷ ಮೇಲೆ ಬರ್ತದೆ ಮೇಡಮ್ ಅವ್ರ. 20 ವರ್ಷ ಬಂದರೂ ಬಂತದ. 3 ವರ್ಷ ವಾರಂಟಿ ಇರ್ತದೆ ಮೇಡಮ್ ಅವ್ರ. 3 ವರ್ಷದೊಳಗೆ ಅದು ಏನಾರ ಕೆಡ್ತಪ್ಪ ಅಂತಂದ್ರೆ ಪೀಸ್ ಟು ಪೀಸ್ ಚೇಂಜ್ ಮಾಡಿ ಕಳಿಸ್ತೀವಿ. ಯಾಕಂತಂದ್ರೆ ವಾರಂಟಿ ಕಾರ್ಡ್ ಮೇಲೆ ನಮ್ಮ ಅಡ್ರೆಸ್, ಫೋನ್ ನಂಬರ್ ಸೀಲ್ ಹಾಕಿ ಕಳಿಸ್ತೀವಿ ರೀ. ಅದು ಅಲ್ದ ಇದಕ್ಕೆ 20 ಕೋಟಿ ಇನ್ಶೂರೆನ್ಸ್ ಇರ್ತೈತಿ. 20 ಕೋಟಿ ಯಾಕೆ ಇನ್ಶೂರೆನ್ಸ್ ಇರ್ತೈತಿ ಅಂತಂದ್ರೆ ಇದರಿಂದ ಬ್ಲಾಸ್ಟ್ ಆಗೋದಂತ 20 ಕೋಟಿ ರೂಪಾಯಿ ಚಾಲೆಂಜ್ ಮಾಡಿ ಅವ್ರು ಇನ್ಶೂರೆನ್ಸ್ ಇಟ್ಟಾರೆ ಅದಕ್ಕೆ. ಯಾಕಂದ್ರೆ ಇಲ್ಲಿ ತನಕ ಭಾರತ ದೇಶದೊಳಗೆ 8,50,00,000 ಜನ ಮೇಲೆ ಗ್ಯಾಸ್ ಸೇಫ್ಟಿ ಡಿವೈಸ್ ಹಾಕ್ಯಾರ್ರಿ. ಯಾರು ಗ್ಯಾಸ್ ಸೇಫ್ಟಿ ಡಿವೈಸ್ ಕೂಡ್ಸ್ಯಾರ, ಯಾರು ಗ್ಯಾಸ್ ಸೇಫ್ಟಿ ಡಿವೈಸ್ ಸಿಲಿಂಡರ್ಗೆ ಫಿಟ್ ಮಾಡ್ಯಾರ, ಅವ್ರದ್ದು ಯಾರ್ದು ಇನ್ನೂ ತನಕ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ. ಯಾರು ಕುಣಿಸಿಲ್ಲ ಅವ್ರದ್ದೇ ಬ್ಲಾಸ್ಟ್ ಆಗಿದ್ದು. ಅದಕ್ಕೆ ಬ್ಲಾಸ್ಟ್ ಆಗೋದನ್ನು ತಪ್ಪಿಸ್ಬೇಕಪ್ಪ ಅಂತಂದ್ರೆ ಈ ಗ್ಯಾಸ್ ಸೇಫ್ಟಿ ಡಿವೈಸನ್ನು ದಯವಿಟ್ಟು ಹಾಕಿಸಿ. ಏನ್ರಿ, ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಕುಟುಂಬದ ಸೇಫ್ಟಿಗಾಗಿ, ನಿಮ್ಮ ಸಿಲಿಂಡರ್ ಸೇಫ್ಟಿಗಾಗಿ, ನಿಮ್ಮ ಮನೆಯ ಸೇಫ್ಟಿಗಾಗಿ ಹಾಕಿಸಿ. ನಾ ಆಲ್ ಓವರ್ ಕರ್ನಾಟಕನೂ ಕಳಿಸ್ತೀನಿ, ಆಲ್ ಓವರ್ ಇಂಡಿಯಾನೂ ಕಳಿಸ್ತೀನಿ ಮೇಡಮ್ ಅವ್ರ. ಈಗ ಆಲ್ರೆಡಿ ಇದನ್ನು 4 ರಿಂದ 5 ವರ್ಷ ಆಯ್ತು ನಾನು ಇದನ್ನು ಮಾಡ್ಲಿಕ್ಕತ್ತು. ಸಾವಿರಾರು ಸೇಫ್ಟಿ ಡಿವೈಸು ಕಳಿಸೀನಿ. ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಸಾಕಷ್ಟು ಜನ ಹಾಕ್ಕೊಂಡಾರ ಮತ್ತು ಒಳ್ಳೆ ರೆಸ್ಪಾನ್ಸು ಬಂದಿದೆ, ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆ. ನಮಗೆ ಆ ರೀತಿ ಬೆನಿಫಿಟ್ ಆಗಿದೆ, ನಮಗೆ ಈ ರೀತಿ ಬೆನಿಫಿಟ್ ಆಗಿದೆ. ಅದು ಅಲ್ಲದೆ ಇದು 10 ರಿಂದ 15% ಗ್ಯಾಸನ್ನು ಉಳಿತಾಯ ಮಾಡ್ತಲ್ಲ ರೀ. ಅದನ್ನು ಸಹಿತ ನನಗೆ ಫೋನ್ ಮಾಡಿ ಹೇಳ್ಯಾರ. ಹೀಗಾಗಿ ದಯವಿಟ್ಟು ಯಾರು ಹಾಕ್ಸಿಲ್ಲ, ದಯವಿಟ್ಟು ನಿಮ್ಮ ಸೇಫ್ಟಿಗಾಗಿ, ನಿಮ್ಮ ಕುಟುಂಬದ ಸೇಫ್ಟಿಗಾಗಿ ಈ ಸೇಫ್ಟಿ ಡಿವೈಸನ್ನು ಹಾಕಿಸಿ. ಕಾಂಟ್ಯಾಕ್ಟ್ ನಂಬರ್, ಆಫೀಸ್ ಅಡ್ರೆಸ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಅದೇ ರೀತಿಯಾಗಿ ನಂಬರ್ ಸ್ಕ್ರೋಲಿಂಗ್ ಆಗ್ತಿದೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆಯಲ್ಲಿ ಒಮ್ಮೆ ಬಳಸಿ. ಗ್ಯಾಸ್ ಸೇಫ್ಟಿ ಡಿವೈಸ್ ಇದ್ದರೆ ಎಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳಿದರೆ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ತುಂಬ ಶೇರ್ ಮಾಡಿ ಈ ವಿಡಿಯೋನ, ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ತಲುಪಲಿ. ದಯವಿಟ್ಟು ಒರಿಜಿನಲ್ ತಗೋರಿ. ನಮ್ಮ ಕಡೆ ಸಿಗೋದು ಒರಿಜಿನಲ್ ಸರ್. ಇದು 15 ರಿಂದ 16 ವರ್ಷದ ಕಂಪ್ನಿ ಅದ. ಅಮೆಜಾನ್, ಫ್ಲಿಪ್ಕಾರ್ಟ್ನಾಗ ಕೆಲವೊಂದು ಡುಪ್ಲಿಕೇಟ್ ಬರ್ತಾವೆ ಕಡಿಮೆ ರೇಟ್ನೊಳಗೆ. ಅದನ್ನು ತೊಗೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಡುಪ್ಲಿಕೇಟ 3 ಬೇಡ 4 ತಿಂಗಳ. ಇದು ಒರಿಜಿನಲ್ ಐತಿ. ಹೆಚ್ಚು ಕಡಿಮೆ ನೀವು 2,000 ರೂಪಾಯಿ 1,800 ರೂಪಾಯಿಗೆ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಇದನ್ನು ತೊಗೊರಿ, ಸೇಫ್ಟಿಯಾಗಿರ್ರಿ. 10 ರಿಂದ 15 ವರ್ಷ ಬಳಸಿ. ಥ್ಯಾಂಕ್ ಯು.